ಹಲೋ ಹಲೋ ಹೇಳಿ. ತಿಪ್ಪೆ ಸರ್ ಎಲ್ಲಿದ್ದೀರಿ? ಬರ್ತಾ ಇದ್ದೀನಿ ಅಮ್ಮ, ಬರ್ತಾ ಇದ್ದೀನಿ. ರೆಡಿ ಆಗಿದೆ ಅಡುಗೆ? ಹ್ಞೂ ಸರ್, ಅಡಿಗೆ ಎಲ್ಲ ರೆಡಿ ಆಗದೆ, ಬನ್ನಿ. ಬರ್ತೀನಿ. ಕಮಲಮ್ಮ ಸರ್ ಬಂದ್ರೆ ಬನ್ನಿ. ಓ ಏನವ ಕಮಲಿ, ನಮ್ಗೆ ಕಂಗಿನ ಊಟವಾ? ಅಲ್ಲ ನಮ್ಮ ಬೀಗರು ಮಾತ್ರ ಊಟ ಕರೆದಿದ್ದಿಲ್ಲ, ನಮ್ಗೆ ಕರೆಯಂಗಿಲ್ವಾ? ಅಯ್ಯೋ ಇವನು ಬೇರೆ ಬಂದ. ಬಾ ಸುಬ್ಬಣ್ಣ, ಬಾ ಕುತ್ಕ ಬಾ. ಏನವ ನನಗೆ ಮಾತ್ರ ಹೇಳಿನ, ಬರೀ ನಮ್ಮ ಬೀಗರಿಗೆ ಹೇಳಿದ್ದಿ ಊಟಕ್ಕೆ? ಅಯ್ಯೋ ಹೇಳ್ದೆ, ಕೇಳ್ಬೇಕಾರೆ ಕೇಳೋಣ. ನಾ ಸುಳ್ಳು ಹೇಳಿದ್ರೆ ಸರ್ನ ಕೇಳಬೇಕಾರೆ ಸರ್ ನಾನು ಹೇಳಿವ ನಿಮ್ಮ ಬೀಗರನ್ನ ಕರ್ಕ ಬನ್ನಿ ಅಂತ. ಅಮ್ಮ ಹೇಳಿದ್ರಲ್ಲ, ಅದಕ್ಕೆ ಕರ್ಕ ಬಂದೆ. ಕೂತ್ಕೊಳ್ಳಿ. ಏನವ ಏನ್ ಸ್ಪೆಷಲು? ಅಯ್ಯೋ ಕೋಳಿ ಸಾರು ಮಾಡಿದೆ ಕಣ, ಕೋಳಿ ಸಾರು ಮಾಡಿದೆ. ಕೂತ್ಕೊಳ್ಳಿ, ಊಟ ಮಾಡಿದ್ರಿ ನೋಡಿ. ರುಚಿ ಹಂಗಿದ, ಚೆನ್ನಾಗಿದೆ ಸುಬ್ಬಪ್ಪ. ಓ ಪೈನಾಗ ಮಾಡಿದ್ದಿ ಬಿಡವ, ನಿಂಗೇನು ಅಡುಗೆ ಮಾಡಕ್ ಬರಕಿಲ್ವಾ? ಚಂದಗನಾಗ ಮಾಡಿದ್ದಿ ಕತೆ. ಚೆನ್ನಾಗಿರದ ಸುಬ್ಬಪ್ಪ, ಊಟ ಮಾಡು. ಸಾ ಚೆನ್ನಾಗಿರದ. ಅದೇನ್ ಸಾಹಸ ಅಂದಿಯೇ? ಅಲ್ಲ ಅಣ್ಣ ಅನ್ನಕ್ಕಾಕಿಲ್ವಾ? ಅಣ್ಣನು ಅಯ್ಯೋ ಪಾಪ, ಅದು ಯಾಕೆ ಅಷ್ಟೊಂದು ದೊಡ್ಡ ಮನ್ಸ್ರ ಅಣ್ಣ ಅಂದ್ರೆ ಬೇಜಾರು ಮಾಡ್ಕೊಂಡಾರೇನೋ. ಸಾ ಅಂತೀನಿ ಸುಮ್ಮನೆ ಸುಬ್ಬಣ್ಣ, ಸಾ ಅಂದ್ರೇನು? ಅಯ್ಯೋ ಆ ಥರ ಯಾಕೆ? ನೋಡಿ ನೀವು ನನ್ನ ತಂಗಿ ಥರನೇ, ಸ್ವಂತ ತಂಗಿಗಿಂತ ಹೆಚ್ಚಾಗಿದ್ದೀರಾ ನೀವು. ಅಣ್ಣ ಅಂದ್ರೆ ನಂಗೆ ಖುಷಿನೇ ಆಗುತ್ತೆ ಕಮಲಮ್ಮ. ಅಣ್ಣನ ನೋಡು ಹೆಂಗಂದ್ರು ನಮ್ಮ ಬೀಗರು ಎಂಥವ್ರು ಗೊತ್ತಾ? ಅವರು ಭಾಳ ಒಳ್ಳೆಯವ್ರು ಕಣವ, ಹಂಗೆಲ್ಲ ಇದು ಮಾಡ್ಕೊಳಕಿಲ್ಲ. ಅವನು ದೊಡ್ಡ ಮನ್ಸರು ನಂಗೆ ಯಾವತ್ತಾರಿ ದೊಡ್ಡ ಮನ್ಸು ನಾನು ಅಂದ್ಕೊಂಡು ನಿನ್ನ ಕುಟ್ಟಿ ಹೇಳಿದಾರ. ಅವ್ರು ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ? ಹಳ್ಳಿ ಎಲ್ಲನೂ ಹೊಲ್ತಾಗೆಲ್ಲ ಬಂದು ಸುತ್ತಾಡ್ಕೊಂಡು ಎಷ್ಟು ಚೆನ್ನಾಗಿ ಬಂದರು ಗೊತ್ತಾ? ಅವರು ಪಾಪ ಜೊತೆಲಿ ಅಕ್ಕ ತಂಗಿಯರು ಯಾರೂ ಇಲ್ಲ ಅಂದ್ಕೊಂಡು ಅಷ್ಟೊಂದು ಬೇಜಾರು ಮಾಡ್ಕೊತಿದ್ರು. ಅಣ್ಣನು ಬುಡು ಸುಬ್ಬಣ್ಣ, ಏನ ಅಣ್ಣನೇ? ಇಲ್ಲಮ್ಮ ನಿಜವಾಗ್ಲು ನನ್ನ ತಂಗಿ ಇದ್ಲು, ಅವಳು ಸೇಮ್ ನಿಮ್ಮ ಥರನೇ ಇದ್ದಿದ್ದು. ಅವಳು ನಿಮ್ಮ ನೋಡಿದ್ರೆ ನನಗೆ ಅವಳೇ ನೆನ್ಪು ಬರ್ತಾಳೆ. ಅನ್ನವ ಅಣ್ಣ ಅಂತ ಸಾನ್ ಬೇಡ. ಸರಿ ಆಯ್ತು, ಅನ್ನ ತರೋಣ. ಅಯ್ಯೋ ಮುದ್ದೆ ತಿನ್ನೋಣ, ಮತ್ತೆ ತಿನ್ನೋಣಮ್ಮ. ಸರಿ ಆಯ್ತು. ಊಟ ಮಾಡಿ ಸಂಕೋಚ ಪಡಬೇಡಿ. ಅಯ್ಯೋ ಊಟಕ್ಕೆ ನಾನು ಸಂಕೋಚ ಪಡೋದೇ ಇಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆ ಏನು ಹಳ್ಳಿ ಜನ ನಿಮ್ಗೆ ಗೊತ್ತಲ್ಲ, ಅಣ್ಣನಿಯಾಗೆ ಮಾಡ್ತೀವಿ ಕತ್ತು, ಊಟ ಮಾಡಿ. ಹೌದೌದು ತುಂಬಾ ಚೆನ್ನಾಗಿ, ನಂಗಂತೂ ತುಂಬಾ ಇಷ್ಟ ಆಯ್ತು. ನೀವು ಅಷ್ಟು ತುಂಬವಾ ಇಲ್ಲಿದ್ದೀರಾ? ಓವಾ ಬಾ 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 ಕೂತ್ಕ. ಅಲ್ಲ ಏನಪ್ಪ ಕಂಬಳಿ ಹಬ್ಬ ಮಾಡ್ತಿದ್ದಲ್ಲ? ಇಲ್ಲ ಕಣವ, ಅದೇನೋ ಪಾಪ ತಿಪ್ಪೇಸ್ವಾಮಪ್ಪಂಗೆ ಫೋನ್ ಮಾಡಿದ್ಲಂತೆ ಊಟ ಮಾಡಿ ಬನ್ನಿ ಅಂತ. ತಿಪ್ಪೇಸ್ವಾಮಪ್ಪಂಗೆ ಯಾಕಪ್ಪ ಫೋನ್ ಮಾಡಿದ್ಲು? ಅಯ್ಯೋ ಏನೋ ಅಣ್ಣ ಅನ್ಕೊ ಪ್ರೀತಿನ ಕರೆದಿದ್ಲೇನೋ. ಸರಿ ಊಟ ಮಾಡ್ಬಾ. ಬೇಡ ಕತ್ ಊಟ ಮಾಡಪ್ಪ, ಊಟ ಮಾಡು. ಲೇ ಕಂಬ್ಲಿ. ಅಯ್ಯೋ ನಿಂಗಮ್ಮ ಏನಮ್ಮ? ಏನವ ಏನ್ ನಾಟಿಕೋಳಿ ಸಾರು ಮಾಡಿದ್ದಿ? ಅಲ್ಲ ಕಲೆ ತಾಯಿ, ನಾನೇನು ಗೊತ್ತಿದ್ನ ಉಣ್ಣಕ್ಕೆ? ಯಾವಾಗ ನಿನ್ನ ಮನೇಲಿ ಉಣ್ಣಕ್ಕೆ ತಿನ್ನಕ್ಕೆ ನಾನು ಆಸೆ ಮಾಡಿದ್ದಾನ? ಅಲ್ಲ ನನಗೆ ಹಿಂಗೆ ಸುಳ್ಳು ಹೇಳ್ತೀಯಲ್ಲ ನೀನು? ಪರವಾಗಿಲ್ಲ ಕಣ್ ತಕೊ, ನೀನು ಸುಮಾರಾಗೆ ಸುಳ್ಳು ಹೇಳಕ್ಕೆ ಕಲ್ತಿದೀಯ. ಅಲ್ಲ ಏನು ನೋಡ್ದವ್ರು ಏನು ಇವ ಅಮ್ಮ ಏನೋ ನಿಂತಿದ್ದಾಳೆ ಅವ್ರ ಮನೆಗೆ ಊಟಕ್ಕೆ ಅನ್ಕೊಳಕ್ಕಿಲ್ವಾ? ಬೀದಿಲಿ ನಿಂತ್ಕೊಂಡು ಏನು ಸಾರು ಮಾಡಿದ್ದೀವಿ ಇವಾಗ ಘಮ ಅಂತದಲ್ಲ ಅಂದರೆ ನಾನು ಅಡುಗೆನೇ ಮಾಡಿಲ್ಲ, ಇದು ಮಾಡೀನಿ ಅಂದೆ. ಸಾರು ಮಾಡ್ಕೊಂಡು ನಾಟಿಕೋಳಿ ಸಾರು ಮಾಡಿದ್ದಿ, ಏನು ಉಣ್ಣಕ್ಕೆ ಬಂದ್ಬಿಟ್ಟಿದ್ದು ನಿನ್ನ ಮನೆಗೆ ಹೇಳ್ಬಿಟ್ಟಿದ್ರೆ? ಅಯ್ಯೋ ಇಲ್ಲ ಕಣ್ಣಿಂಗಮ್ಮ, ಇಲ್ಲ. ಅಯ್ಯೋ ನೀನು ಹೇಳ್ದಾಗ ನಾವು ಏನು ಮಾಡಿತ್ತಿಲ್ಲ. ಆಮೇಲಿಂದ ಇವಳು ಯಾಕೋ ನಮ್ಮ ಚಿನ್ನು ನಾಟಿಕೋಳಿ ಸಾರು ಉಣ್ಬೇಕು ಕಣಮ್ಮ ಅಂತಂಗೆ ಆಸೆ ಮಾಡ್ತಿದ್ಲ. ಅದಕ್ಕೆ ಇದನ್ನ ನಾನು ನಮ್ಮ ಅಕ್ಕನ ಫೋನ್ ಮಾಡಿದೆ, ಕೇರ್ನಗರದಿಂದ ಒಂದು ತೆಗ್ದು ಕೊಟ್ಟು ಕಳಿಸಿದ್ಲು ಕೋಳಿಯ. ಅದನ್ನ ಮಾಡಿದ್ನಲ್ಲ, ಅದಕ್ಕೆ ತಿಪ್ಪೇಸ್ವಾಮಪ್ಪನಿಗೆ ಪಾಪ ಅವ್ರ ಊರಿಗೆ ಹೋಗಿದಾಗ ಅಚ್ಚುಕಟ್ಟಾಗಿ ಉಣ್ಣಕ್ಕಿಕ್ಕಿ ಕಳಿಸಿದ್ರಲ್ಲ ಅಂದ್ಬಿಟ್ಟು ಬರಲಿ ಅಂದ್ಬಿಟ್ಟು ಫೋನ್ ಮಾಡಿದೆ. ಸುಬ್ಬಪ್ಪನ ಕರ್ಕ ಬನ್ನಿ ಅಂದ್ಬಿಟ್ಟು. ಏನು ಸುಬ್ಬಪ್ಪನ ಮೇಲೆ ಇಷ್ಟು ಮಟ್ಟು ಪ್ರೀತಿ? ಅಯ್ಯೋ ಅದಂಗಲ್ಲ, ಅವ್ರ ಮನೆಗೆ ಹೋಗಿದ್ನಲ್ಲ ನಾನು. ಕೆಂಪಕ್ಕನ ಜೊತೆ ಹೊಸಿದ ಸತಿ ಹೋಗಿದ್ದಾನೆ ಅವ್ರ ಮನೆಗೆ. ಹೋಗು 6 ಗಂಟೆ ಉಳ್ಕೊಂಡಿನಿ ಪಾಪ, ಮಾಡಿಕ್ ಬಿಡ್ದಮ್ಮ. ಅದಕ್ಕೆ ಯಾಕವ ಕುಸರಿಲ್ವಾ ಮಕ್ಕ? ಯಾಕೆ ಹಿಂಗಿದ ಸಪ್ಗೆ? ಅಯ್ಯೋ ನಾನೇ ಸಪ್ಕಿರನಿ. ಯಾಕಮ್ಮ ಕಮಲಮ್ಮ, ಯಾಕೆ ನಿಂಗಮ್ಮವ್ರೆ? ನೋಡಿ ಕಮಲಮ್ಮವ್ರಿಗೆ ನಾನು ತಂಗಿ ಹಾಕೋದ್ರು. ಅಯ್ಯೋ ಇರ್ಲಿ ಸುಮ್ಕಿರಪ್ಪ, ಇರ್ಲಿ ಅವಳು ಪಾಪ ಅವಳಿಗೆ ಒಬ್ಬಳೆ ಅಕ್ಕ, ಹಿಂದಿಲ್ಲ ಮುಂದಿಲ್ಲ ಗಂಡು ಮಕ್ಳಿಲ್ಲ. ಅಯ್ಯೋ ನಮ್ಮ ಸುಬ್ಬನು ಹಂಗೆ ಅಣ್ಣ ಅಂತ ಬಿದ್ದೆ ಸಾಯ್ತಾಳೆ ಪಾಪ. ಅಯ್ಯೋ ನಿನ್ನೂ ಅಣ್ಣನಿಗಿಂತ ಹೆಚ್ಚಾಗಿರ್ತಾಳೆ ಕಣಪ್ಪ. ಹಂಗೆ ಭಾವನೆಯಲ್ಲಿ ಸುಮಾರು ಪರವಾಗಿಲ್ಲ, ಒಟ್ಟಿಗೆ ಭಾವನಿಸ್ತಾಳೆ. ಅಣ್ಣ ಅಂದ್ಲ ಉಂಕರವ್ ನಾನೇ ಅನ್ನು ಅಂದೆ. ಪಾಪ ಕಾಂಬ್ಲಿ ನೋಡ್ರು ಅಟೂರಿಯೋದು ಸಾಸ ಅಂತಿದ್ಲು, ಅದಕ್ಕೆ ಅಣ್ಣ ನೀ ಅಂದೆ. ಅದಕ್ಕವ ಅಣ್ಣನು ಅಣ್ಣ ಅನ್ಬೇಕು ನೀನು ಸಾ ಅಂದಾರ ಏನು ಯಾರೋ ಅನ್ನಂಗೆ ಅಣ್ಣ ಅಂತ ಬಾಯ್ತು ಬಕಾರಿ. ಪಾಪ ನಿನಗೂ ಅಣ್ಣ ತಂದಿರಿಲ್ಲ. ಸರಿ ಆಯ್ತು ಅಮ್ಮ, ಊಟ ಮಾಡ್ಬಮ್ಮ. ಬೇಡ ಕಣ ಬೇಡ. ಅಯ್ಯೋ ನಾನು ಉಣ್ಕೊ ಬಂದೆ, ನಮ್ಮನೆ ಮಾಡಿದ ಕತೆ. ಈಗ ಕೂಡ ಅವ್ರಿಗೆ ಅಚ್ಚುಕಟ್ಟಾಗಿ ಹಾಕೊಡು, ಇನ್ನೊಂದು 2 ಚೂರು ತಂದು ತಗೊಬರೋಗ ಪೀಸಾ ತಗೊಬರೋಗ ಹಾಕೊಡು ನಿಮ್ಮ ಅಣ್ಣಂಗೆ. ಇಲ್ಲ ಬೇಡಿ ಸಾಕು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಕಮಲಮ್ಮ, ಚೆನ್ನಾಗಿ ಮಾಡಿದ್ದೀರಾ. ಊಟ ಮಾಡಿ. ಅಪ್ಪ ಇಲ್ಲ ನಿಮ್ಮ ಅಪ್ಪ ನೀನು ದೇಶ ಬಿಟ್ಟು ಹೋಗಿದಾರ, ಊರಲ್ಲೇ ಇಲ್ವಾ? ಮತ್ ಮನೇಲಿ ಇಲ್ಲ ಕೇಳ ಅಮ್ಮಗಳ ಮನಸ್ಸು ಸೇರ್ಕೊಂಡ ಹೋಗಿರ್ಲಿ ಸುಮ್ಕಿಲ್ಲ. ಓಹೋ ಗೋವಿಂದ್ರ ಮನೆಗೆ ಹೋಗಿರೋದ? ಯಾಕಂತೆ? ಹೋಗೋಣ ತಿಕ್ನವಲ್ವ ಹಂಗೆ ಇನ್ನೇನು ಮಾಡೋಣ? ನೀಗೆ ತೆಗಿಷ್ಟು ಬೆಂಕಿ ಕವನ ಚಾರ್ ಗುರ್ತು ನನ್ನ ಮಗ. ಇಲ್ಲಿಂದ ಅಲ್ಲಿಂದ ಹೊಸದ ಕೆಲಸ ಅಲ್ವಾ? ಹೇಳ್ತೀಯಲ್ಲ ಮನೆ ಬೀಗ ತಗೊಂಡೋಗಿ ಕೊಟ್ಟವನ ಸರಿಯಾ? ಹಳೆ ಮನೆ ಬೀಗ ತಗೊಂಡೋಗಿ ಕೊಡ್ಬೇಕು. ಓಹೋ ಅಲ್ಲಿದ್ದಾರ? ಅಪ್ಪನ ಬುದ್ಧಿ ಇಲ್ವಾ? ಎಲ್ಲರೂ ಓಲಿ ಅನ್ಕೊಂಡು ಸುಮ್ಮನೆ ಇರ್ಬೇಕು ತಾನೆ. ಅದೇ ಕೊಡಕ್ಕೆ ಹೋಗಿತ್ತು. ಹೋಗೋಣ ಯಜಮಾನ್ಕೆ ಮಾಡಕ್ಕೆ ಮಾಡ್ಲಿ ಸುಮ್ಕಿರು.
ಸರಿ ಏನಕ್ಕೆ ಹಂಗಾಗೋದ್ರು ಅಂತ. ಅಷ್ಟು ಚೆನ್ನಾಗಿದ್ರಲ್ಲ ಗೋವಿಂದ್ ಅವರು, ಅಷ್ಟು ಚೆನ್ನಾಗಿ ಅವರೆಲ್ಲ ಮಾಡ್ಕೊ ಹೋಗ್ತಿದ್ರು. ಇನ್ನೇನಪ್ಪ ಕೇಳೋರಿಲ್ಲ ಅಂದರೆ ನಮ್ಮಲ್ಲಿ ಇದ್ದಾಗ ಚೆನ್ನಾಗೇ ಇದ್ರು. ಇವಳಿಗೆ ಆಯ್ತಿಲ್ವಂತೆ. ಈಗ ನಿಮ್ಮ ಮಗಳು ಮಾಡ್ಕೊಂಡೇ ಬೈಕಿಲ್ವ ಮನೆ ಬಂಗ್ವ ಹೆಂಗೆ ಮಾಡ್ಕೋಬೋದು. ನಾವೇನು ಉಸಿರನ್ನೇ ಬಿಡಂಗಿಲ್ಲ ಕಣಪ್ಪ, ಹಂಗೆ ಮಾಡ್ಕೊ ಹೋಯ್ತದೆ. ಸುಮ್ಮನೆ ಇಲ್ಲೋದು ಹೇಳ್ಬೇಡ್ದು. ರಶ್ಮಿ ಕಷ್ಟ ಸುಖಕ್ಕೆ ಸಿಟಿಗೆ ಹಳ್ಳಿಗೆಲ್ಲ ಹೊಂದ್ಕೊಂಡು ಹೋಯ್ತಲ್ವ ಹೆಣ್ಣು. ಇವಳು ಬೇರೆ ಕರ್ಕೊಂಡು ಹೋದ್ಲು, ಗಂಡನ ಖುಷಿ ಮಾಡ್ಕೊಂಡು ಹೋದ್ಮೇಲೆ ಅವನೇನೋ ಚಟಗಳು ಕಲ್ತ್ಕೊಬಿಟ್ಟ. ದುಡ್ಡು ಕಾಸನ್ನು ದಂಡ ಮಾಡ್ಕೊಂಡು ಈಗ ಕುಂತವನೆ ಕೈಲಿ ಕೆಲಸ ಇಲ್ದಂಗೆ. ಹೇಳಿದ್ರೆ ತಿಕ್ಕ ಮಕ್ಕಳೆಲ್ಲ ಉರಿ ಅವ್ರಿಗೆ. ಸುಮ್ಮನೆ ಯಾಕೆ ಹೇಳೋದು ನಾವು? ಯಾಕೆ ಹೇಳೋದಪ್ಪ? ಅದಕ್ಕೆ ಸುಮ್ಮ ಬಾಯ ಮುಚ್ಕೊಂಡು ಇವಿ ನಾವು ಎರಡು ಮಕ್ಕಳಂತ ಸುಮ್ಮನಿದ್ರೆ ತಗೊಂಡೋಗಿ ನಿಮ್ಮ ಅಯ್ಯ ಬೀಗ ತಗೊಂಡು ಕೊಟ್ಬಿಟ್ಟದಲ್ಲಪ್ಪ. ಹಿಂಗೆ ಬುದ್ಧಿ ಕಲಿಯೋದು. ಹೋಗ್ಬಿಟ್ಟು ಹಂಗನ್ನುವೆ ಉಗ್ದು ಓಡಿಸ್ಬೇಕತ್ ಮನೆ ತಚ್ಗೆ ಹೋಗಿ ಅನ್ಬಿಟ್ಟು. ಅಯ್ಯೋ ಹೋಗು ಇತ್ಕೊಳ್ಳಂತೆ. ಇತ್ಕೊಳ್ಳಿ ಓಲ ಜನಗಳಿಗೆ ಒಪ್ಸಿರುವೆ. ಜನಗಳುವೆ ಅತ್ತಗೆ ಹೇಳ್ತಾರೆ ಮಗ ಅಲ್ಲ ಇವ್ರಿಗೆ ಮನೆಗಳಿತಿಲ್ವಾ ಒಯ್ದಂಗೆ ಒಂದು ಹಳೆ ಮನೆ ಕೊಡಕ್ಕೆ ಹಿಂಗೆ ಆಡೋದ್ರಲ್ಲ ಅಂದ್ರೆ ಜನಗಳು ದೂರ್ತಾರೆ. ಇನ್ನೆಲ್ಬೋದನು ಎಲ್ಲರೂ ಇತ್ಕೊಳ್ಳಿ ಹಾಕು ಇತ್ಕೊಳ್ಳಿ ಬಿಡ್ಲ ಮಗ. ನೀನೇನು ಇದು ಮಾಡ್ಕೊಬೇಡ. ಯಾಕೆ ಕೇಳಕ್ಕೆ ಹೋದಿ ಅದನ್ನ? ಹಂಗಲ್ಲಕ್ಕನವ ಅವ್ನು ಹೇಳ್ದಂಗೆಲ್ಲ ಕುಣಿಯಕ್ಕದ ನಾವು ಎರ್ತಿ ಮತ್ ಕಟ್ಕೊಂಡು ಏನು ಅರೆಯಾಗಿತ್ತು ಮನೇಲಿ. ವಾರಗಿತ್ತು ಅಷ್ಟು ಚೆನ್ನಾಗಿ ಮಾಡ್ಕೊ ಹೋಯ್ತಿದ್ರಲ್ಲ, ಮಾಡ್ಕೊಂಡು ಹೋಗ್ಬೇಕು ತಾನೆ. ಏನು ಬೇರೆ ಹೋಗ್ಬಿಟ್ರೆ ಆರಾಮಾಗಿರ್ಬೋದು ಅಂದ್ಕೊಂಡು ಹೋದ್ಲೇನೋ. ತುಂಬುದು ಮನೆಗಿರೋ ಸುಖ ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಏನಿದ್ರು ನಾನು ಸೊಸೆ ಹಂಗಿರಕ್ಕಾಯ್ಕಿಲ್ಲಕ್ಕದ್ ಬಿಡು. ಏನಿದ್ರು ನಾನು ಸೊಸೆನೇ ಅವಳಂಗೆ ಬುದ್ಧಿ ಕಲಿಯಕ್ಕೆ ಅವಳು ಕಾಸಂದ್ರೆ ನುಗ್ಗುರು ಕಲಿಯಕ್ಕೆ ಆಯ್ಕಿಲ್ಲಕತ್ತೆ. ಅವಳು ಬುದ್ಧಿ ಕಲ್ತಿದ್ರೆ ಮನೇನೇ ಸರಿಯಾಗಿರೋದಕ್ಕೆ ಸುಮ್ಕಿಲ್ಲ ಮಗ. ರಶ್ಮಿ ಬುದ್ಧಿ ಕಲ್ತಿದ್ರೆ ಮನೇನೇ ಸರಿಯಾಗಿರೋದು. ಇವಳು ದುರ್ಬುದ್ಧಿ ಕಲ್ತ್ಕೊಂಡು ನಿಂತವೆ. ಕಲೀಲಿ ಹಾಕೋ ಕಲ್ತ್ರೆ ಅವ್ರಿಗೆ ಒಳ್ಳೇದು. ಊಟ ಮಾಡ್ಕೊಳ್ಳಿ ಹೋಗದೆ. ನೀವೊಂದು ಸ್ವಲ್ಪ ಊಟ ಮಾಡಿ ಅಮ್ಮ. ಬೇಡ ಕಣಪ್ಪ, ಬೇಡ ಊಟ ಮಾಡಿ. ನನ್ನ ಕತೆ ಮಾಡಿ ಏನೋ ಪ್ರೀತಿನ ಕರ್ದಾಳೆ ಪಾಪ. ಚೆನ್ನಾಗಿ ಮಾಡ್ತಾಳೆ. ಒಂದೊಂದ್ಸತಿ ಆಡ್ತಾಳೆ ಗ್ಯಾಂಗೆಟ್ ಗಿರಾಕಿ ಹಂಗೆ ಅಷ್ಟೇ. ಚೆನ್ನಾಗಿ ನೋಡಿ ಪಾಪ ಹೆಂಗೋ ಕರ್ದಿಕ್ಕದಲ್ಲ. ಅದಕ್ಕೆ ನಾನು ಅಲ್ತವಿದ್ನಲ್ಲ, ಫೋನ್ ಮಾಡಿದ್ಲಂತ ಹಿಂಗೆ ನಾಟಿ ಕೋಳಿ ಸಾರು ಮಾಡಿವಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂದ್ಕೊಂಡು. ಆಕೆ ಬೀಗರು ಬನ್ನಿ ಓಟ್ ಬರೋದ ಅಂದರು. ಹಂಗೂ ನನಗೆ ಹೇಳಿಲ್ವಲ್ಲ ಏನು ಬರೋನೆ ಅಂತ ಅಂದೆ. ಇರಲಿ ಬನ್ನಿ ಅಂದ್ಕೊಂಡು ಹಿಂಸೆ ಮಾಡ್ಕೊಂಡು ಕರ್ಕೊಬಂದರು. ಅಲ್ಲಕರಪ್ಪ ನಿನ್ನ ನಂಬರ್ ಅವಳಿಗೆ ಯಾರು ಕೊಟ್ಟರು? ಅಯ್ಯೋ ಮೊನ್ನೆ ದಿನ ಏನಾದರೂ ಇದ್ರೆ ನಾನು ಮಾತಾಡ್ತೀನಿ ಅಂದ್ಬಿಟ್ಟು ಫೋನ್ ನಂಬರ್ ಇಸ್ಕೊಂಡ್ರು. ಓಹೋ ಸರಿ ಮಗ. ಲೋ ಕಮ್ಲಿ ಬಾಯಿ ನಿಮ್ಮ ಅಣ್ಣಂಗೆ ಅದು ಏನು ಬೇಕು ಹೇಳು. ಏನು ಬೇಕು ಅಂತೆ ಅಣ್ಣ ಅಂದ್ಲೆ. ಅಯ್ಯೋ ನಾನು ಯಾವಾಗಲೂ ಅಣ್ಣ ಅಂದಿಲ್ವಲ್ಲ ಒಂಥರ ಅನ್ನಕ್ಕೆ ಮನ್ಸೆ ಬತ್ತೇಲ್ಲ. ಸಾಸ ಅಂತ ಪಾಠ ಅಲ್ವಾ ಆಗ್ಲಿಂದನೂ. ಅಯ್ಯೋ ನೋನು ಪಾಪ. ಅಯ್ಯೋ ಅಣ್ಣ ಇಲ್ಲ ನನಗೆ ಯಾರು ಅಣ್ಣ ತಂದಿರಲಿಲ್ಲ ಅಂತಿಲ್ಲವ. ಹೆಂಗ ಒಳ್ಳೆ ಅಣ್ಣ ಸಿಕ್ಕವನೇ. ಅಣ್ಣನು ಅಣ್ಣ ಬೇಕಾ? ಬೇಡಮ್ಮ ಮುದ್ದೆ ತಿಂತೀನಿ. ಬೇಕಾ ನಾನು ಕೇಳ್ತೀನಿ. ಕೊಡ್ತಿಪ್ಪ ಸಮಪ್ಪ. ಕಂಬ್ಲಿಯ ನಿನ್ನ ತಂಗಿ ಸ್ವಂತ ತಂಗಿ. ನೀವು ಇಬ್ರು ಒಂದೇ ಹೊಟ್ಟೆ ಹುಟ್ಟಿರೋ ಅಣ್ಣ ತಂಗಿರು. ಸರಿಯಪ್ಪ ಇನ್ಮೇಲೆ ತಂಗಿ ಅನ್ಕೊಂಡು ಗೌರಿ ಹಬ್ಬಕ್ಕೆ ಬಾಗಿರ ತಂದು ಕೊಡಪ್ಪ. ಖಂಡಿತ ಈ ಥರ ಪ್ರೀತಿ ತೋರೋರಿಗೆ ನಾವು ನಿಜಕ್ಕೂ ನನಗೂ ಸ್ವಂತ ತಂಗಿ ಇಲ್ಲ ಅನ್ನೋದು ಬೇಜಾರಿತ್ತು. ಇವಾಗ ಅದನ್ನು ಪೂರ್ಣ ಆಗೋಯ್ತು. ಖುಷಿ ಆಗುತ್ತೆ. ಕಂಬಲಮ್ಮ ಇನ್ಮೇಲೆ ನಿಮ್ಮ ತಂಗಿ. ತವರಿಗೆ ಬಾ ತಂಗಿ, ತವರಿಗೆ ಬಾ ತಂಗಿ, ತವರಿಗೆ ಬಾ ತಂಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.